ಹಾಸನ ಜಿಲ್ಲೆಯಲ್ಲಿ ಒಂದೇ ತಿಂಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಈ ವಿಚಾರ ನಿಜಕ್ಕೂ ಕೂಡ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈಗಾಗಲೇ ಹೃದಯವನ್ನು ಚೆಕ್ ಮಾಡಿಸ್ಕೊಳ್ಳೋದು ಕೂಡ ಆಸ್ಪತ್ರೆ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಏನು ರೋಗಿಗಳು ಮುಖ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಜಯದೇವ ಆಸ್ಪತ್ರೆ, ಮೈಸೂರಿನ ಜಯದೇವ ಆಸ್ಪತ್ರೆಗೂ ಕೂಡ ಸಾಕಷ್ಟು ಸಂಖ್ಯೆಯ ರೋಗಿಗಳು ಬರ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಜಯದೇವ ಆಸ್ಪತ್ರೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಸದಾಲ್ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಹಾಸನದ ವಿಚಾರ ಗೊತ್ತಿದೆ ಸರ್. ನಿಮಗೆ ಗೊತ್ತಿರೋ ಪ್ರಕಾರ ಯಾಕೆ ಈ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅಂತ ಹಾಸನದಲ್ಲಿ? ಹಾಸನ ಒಂದರಲ್ಲೇ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಇಡೀ ಎಂಟೈರ್ ಕರ್ನಾಟಕದಲ್ಲಿ ನಾವು ಸರಿಯಾಗಿ ನಾವು ತನಿಖೆ ಮಾಡಿದ್ರೆ ಎಲ್ಲ ಕಡೆನೂ ನಾವು ಇನ್ಸಿಡೆಂಟ್ ಜಾಸ್ತಿ ಆಗಿದೆ. ಇವನ್ ಮೈಸೂರಲ್ಲೂ ನಾವು ಹೃದಯ ರೋಗದ ಪ್ರಮಾಣ ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಬಟ್ ಯಾವುದೋ ಕಾರಣಕ್ಕೆ ಹಾಸನದಲ್ಲಾಗೋ ಡೆತ್ ಮಾತ್ರ ಹೈಲೈಟ್ ಆಗ್ತಾ ಇದೆ. ಈಗ ನಾವು ಓವರಾಲ್ ನೋಡಿದಾಗ ಈ ಯುವಜನತೆಯಲ್ಲಿ ನಾವು ಸ್ಟಡಿ ಮಾಡಿಕೊಂಡ್ರೆ ಒಂದು ಹಿಂದಿನ ದಿನಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಯುವಕರಲ್ಲಿ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ತುಂಬ ಜಾಸ್ತಿ, ವ್ಯಾಯಾಮ ಇಲ್ಲದವರಂತಹ ಜೀವನ ನಡೆಸ್ತಾ ಇದ್ದಾರೆ. ಅವರು ತುಂಬ ಜಂಕ್ ಫುಡ್ ಸೇವನೆ, ಶುಗರು, ಸಾಫ್ಟ್ ಡ್ರಿಂಕ್ಸ್ ಇದರ ಸೇವನೆ ತುಂಬ ಜಾಸ್ತಿ ಆಗಿದೆ ಅವರಲ್ಲಿ. ಮತ್ತು ಅವರು ತುಂಬ ಒತ್ತಡದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಸಾಕಷ್ಟು ನಿದ್ರೆ ಪ್ರಮಾಣ ಇಲ್ಲ. ಸೊ ಇದೆಲ್ಲನೂ ಸೇರಿಕೊಂಡು ಯುವಜನತೆಯಲ್ಲಿ ಶುಗರು, ಬಿ ಪಿ, ಕೊಲೆಸ್ಟ್ರಾಲ್ ಈ ಪ್ರಮಾಣ ಜಾಸ್ತಿ ಆಗಿದೆ, ಒಬಿಸಿಟಿ ಪ್ರಮಾಣ ಜಾಸ್ತಿ ಆಗಿದೆ. ಇದರಿಂದ ಹಾರ್ಟ್ ಕಾಯಿಲೆ ಭಾಳ ಸಣ್ಣ ವಯಸ್ಸಿಗೆ ಬರ್ತಾ ಇದೆ ಅಂತ ನನಗನ್ಸುತ್ತೆ. ಹಾಸನದ ಪ್ರಕರಣ ಗಮನಿಸಿದ್ರೆ ಡಾಕ್ಟರ್, 21 ಜನ, ಆಲ್ಮೋಸ್ಟ್ 21 ಜನ ಸತ್ತಿದ್ದಾರೆ. ಎಲ್ಲರೂ ಕೂಡ 20 to 40 ಈ ವಯಸ್ಸಿನ ಯುವತಿಯರು ಜೊತೆಗೆ ವಯೋವೃದ್ಧರು ಕೂಡ ಮೃತಪಟ್ಟಿದ್ದಾರೆ. ಇವೆಲ್ಲ ನೋಡ್ತಾರೆ ಏನನ್ಸುತ್ತೆ ಅಂತ? ಖಂಡಿತ. ಈಗ ಒಂದು ಮುಕ್ಕಾಲು ಭಾಗ ಜನರಲ್ಲಿ ಯಾವುದೋ ಒಂದು ಥರದ ರಿಸ್ಕ್ ಫ್ಯಾಕ್ಟರ್ ನಾವು ಕಂಡುಹಿಡಿಬೋದಂಥ ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಅವರು ಸ್ಮೋಕರ್ಸ್ ಆಗಿರ್ತಾರೆ, ಶುಗರ್, ಬಿ ಪಿ ಇರುತ್ತೆ, ಅಥವಾ ಅನುವಂಶಿಕತೆ ಇರುತ್ತೆ ಅವರಲ್ಲಿ. ಆದರೆ ಒಂದು ಕಾಲು ಭಾಗ ಜನರಲ್ಲಿ ನಾವು ನೋಡ್ತಾ ಇರೋಗೆ ಯಾವುದೇ ಥರದ ರಿಸ್ಕ್ ಫ್ಯಾಕ್ಟರ್ಸು ಇರೋದಿಲ್ಲ. ಸೊ ಇದಕ್ಕೆ ನಿಜವಾಗ್ಲೂ ಏನಕ್ಕೆ ಅಂತ ನಾವು ಕಾರಣ ಪತ್ತೆ ಮಾಡಬೇಕಾಗಿದೆ. ಒಂದು ನಮಗನ್ಸೋದು ಪೊಲ್ಯೂಷನ್ ಇರಬಹುದಾ. ಇವತ್ತು ಏರ್ ಪೊಲ್ಯೂಷನ್ ತುಂಬ ಜಾಸ್ತಿ ಆಗಿದೆ, ವಾಟರ್ ಕ್ವಾಲಿಟಿ ತುಂಬ ಹಾಳಾಗಿದೆ, ಮತ್ತು ಫುಡ್ ಅಡಲ್ಟ್ರೇಷನ್ನು, ಮತ್ತು ಪೆಸ್ಟಿಸೈಡ್ಸ್, ಓವರ್ ಯೂಸ್ ಆಫ್ ಪೆಸ್ಟಿಸೈಡ್ಸ್, ಅದರಿಂದ ನಮ್ಮ ತಿನ್ನೋ ಆಹಾರದಲ್ಲೇ ಪೆಸ್ಟಿಸೈಡ್ ಸೇರಿಕೊಂಡಿರಬಹುದು. ಮತ್ತು ಸ್ಮೋಕಿಂಗ್ ತುಂಬ ಜಾಸ್ತಿ ಆಗಿದೆ ಯುವಜನತೆಯಲ್ಲಿ. ಅಥವಾ ಕೋವಿಡಿಂದ ಆಗ್ಬೋದಾ ಅಂತಲೂ ಒಂದು ಸಸ್ಪಿಷನ್ ಇದೆ. ಯಾಕೆ ಕೋವಿಡ್ ಅಥವಾ ಅದು ತಗೊಳ್ಳೋಂಥ ವ್ಯಾಕ್ಸಿನಿಂದ ಅದು ಲೇಟ್ ಪರಿಣಾಮ ಏನೋ ಆಗ್ತಾಯಿದೆಯಾ ಅಂತಲೂ ಒಂದು ಸಸ್ಪಿಷನ್ನು. ಇದ್ರ ಬಗ್ಗೆ ಡೆಫಿನೆಟಾಗಿ ನಮಗೆ ಗೊತ್ತಿಲ್ಲ. ಇದರ ಬಗ್ಗೆ ಖಂಡಿತವಾಗಿ ಸ್ಟಡೀಸ್ ಆಗಬೇಕಾಗಿದೆ. ಪ್ರತಿನಿತ್ಯ ವ್ಯಾಯಾಮ ಮಾಡ್ತಾ ಇಲ್ಲ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿನಿತ್ಯ ಮೊಬೈಲಲ್ಲಿ ನೋಡ್ತಾ ಇರ್ತಾರೆ. ಸೊ ಇವೆಲ್ಲವನ್ನು ಬಿಟ್ಟು ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡಬೇಕು, ಹೃದಯದ ಸಂಬಂಧಿಸಿದಂತಹ ಒಂದಷ್ಟು ಎಕ್ಸಸೈಸ್ಗಳನ್ನ ಮಾಡಬೇಕು. ಇದೆಲ್ಲವನ್ನು ಮಾಡೋ ಸಂದರ್ಭದಲ್ಲಿ ನಮ್ಮ ಹೃದಯ ಆರೋಗ್ಯವಾಗಿರುತ್ತೆ ಅನ್ನುವಂತಹ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋ, ರಿಪಬ್ಲಿಕ್ ಕನ್ನಡ, ಮೈಸೂರು. ಹಾಸನ ಜಿಲ್ಲೆಯಲ್ಲಿ ಒಂದೇ ತಿಂಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಈ ವಿಚಾರ ನಿಜಕ್ಕೂ ಕೂಡ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈಗಾಗಲೇ ಹೃದಯವನ್ನು ಚೆಕ್ ಮಾಡಿಸ್ಕೊಳ್ಳೋದು ಕೂಡ ಆಸ್ಪತ್ರೆ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಏನು ರೋಗಿಗಳು ಮುಖ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಜಯದೇವ ಆಸ್ಪತ್ರೆ, ಮೈಸೂರಿನ ಜಯದೇವ ಆಸ್ಪತ್ರೆಗೂ ಕೂಡ ಸಾಕಷ್ಟು ಸಂಖ್ಯೆಯ ರೋಗಿಗಳು ಬರ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಜಯದೇವ ಆಸ್ಪತ್ರೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಸದಾಲ್ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಹಾಸನದ ವಿಚಾರ ಗೊತ್ತಿದೆ ಸರ್. ನಿಮಗೆ ಗೊತ್ತಿರೋ ಪ್ರಕಾರ ಯಾಕೆ ಈ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅಂತ ಹಾಸನದಲ್ಲಿ? ಹಾಸನ ಒಂದರಲ್ಲೇ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಇಡೀ ಎಂಟೈರ್ ಕರ್ನಾಟಕದಲ್ಲಿ ನಾವು ಸರಿಯಾಗಿ ನಾವು ತನಿಖೆ ಮಾಡಿದ್ರೆ ಎಲ್ಲ ಕಡೆನೂ ನಾವು ಇನ್ಸಿಡೆಂಟ್ ಜಾಸ್ತಿ ಆಗಿದೆ. ಇವನ್ ಮೈಸೂರಲ್ಲೂ ನಾವು ಹೃದಯ ರೋಗದ ಪ್ರಮಾಣ ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಬಟ್ ಯಾವುದೋ ಕಾರಣಕ್ಕೆ ಹಾಸನದಲ್ಲಾಗೋ ಡೆತ್ ಮಾತ್ರ ಹೈಲೈಟ್ ಆಗ್ತಾ ಇದೆ. ಈಗ ನಾವು ಓವರಾಲ್ ನೋಡಿದಾಗ ಈ ಯುವಜನತೆಯಲ್ಲಿ ನಾವು ಸ್ಟಡಿ ಮಾಡಿಕೊಂಡ್ರೆ ಒಂದು ಹಿಂದಿನ ದಿನಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಯುವಕರಲ್ಲಿ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ತುಂಬ ಜಾಸ್ತಿ, ವ್ಯಾಯಾಮ ಇಲ್ಲದವರಂತಹ ಜೀವನ ನಡೆಸ್ತಾ ಇದ್ದಾರೆ. ಅವರು ತುಂಬ ಜಂಕ್ ಫುಡ್ ಸೇವನೆ, ಶುಗರು, ಸಾಫ್ಟ್ ಡ್ರಿಂಕ್ಸ್ ಇದರ ಸೇವನೆ ತುಂಬ ಜಾಸ್ತಿ ಆಗಿದೆ ಅವರಲ್ಲಿ. ಮತ್ತು ಅವರು ತುಂಬ ಒತ್ತಡದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಸಾಕಷ್ಟು ನಿದ್ರೆ ಪ್ರಮಾಣ ಇಲ್ಲ. ಸೊ ಇದೆಲ್ಲನೂ ಸೇರಿಕೊಂಡು ಯುವಜನತೆಯಲ್ಲಿ ಶುಗರು, ಬಿ ಪಿ, ಕೊಲೆಸ್ಟ್ರಾಲ್ ಈ ಪ್ರಮಾಣ ಜಾಸ್ತಿ ಆಗಿದೆ, ಒಬಿಸಿಟಿ ಪ್ರಮಾಣ ಜಾಸ್ತಿ ಆಗಿದೆ. ಇದರಿಂದ ಹಾರ್ಟ್ ಕಾಯಿಲೆ ಭಾಳ ಸಣ್ಣ ವಯಸ್ಸಿಗೆ ಬರ್ತಾ ಇದೆ ಅಂತ ನನಗನ್ಸುತ್ತೆ. ಹಾಸನದ ಪ್ರಕರಣ ಗಮನಿಸಿದ್ರೆ ಡಾಕ್ಟರ್, 21 ಜನ, ಆಲ್ಮೋಸ್ಟ್ 21 ಜನ ಸತ್ತಿದ್ದಾರೆ. ಎಲ್ಲರೂ ಕೂಡ 20 to 40 ಈ ವಯಸ್ಸಿನ ಯುವತಿಯರು ಜೊತೆಗೆ ವಯೋವೃದ್ಧರು ಕೂಡ ಮೃತಪಟ್ಟಿದ್ದಾರೆ. ಇವೆಲ್ಲ ನೋಡ್ತಾರೆ ಏನನ್ಸುತ್ತೆ ಅಂತ? ಖಂಡಿತ. ಈಗ ಒಂದು ಮುಕ್ಕಾಲು ಭಾಗ ಜನರಲ್ಲಿ ಯಾವುದೋ ಒಂದು ಥರದ ರಿಸ್ಕ್ ಫ್ಯಾಕ್ಟರ್ ನಾವು ಕಂಡುಹಿಡಿಬೋದಂಥ ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಅವರು ಸ್ಮೋಕರ್ಸ್ ಆಗಿರ್ತಾರೆ, ಶುಗರ್, ಬಿ ಪಿ ಇರುತ್ತೆ, ಅಥವಾ ಅನುವಂಶಿಕತೆ ಇರುತ್ತೆ ಅವರಲ್ಲಿ. ಆದರೆ ಒಂದು ಕಾಲು ಭಾಗ ಜನರಲ್ಲಿ ನಾವು ನೋಡ್ತಾ ಇರೋಗೆ ಯಾವುದೇ ಥರದ ರಿಸ್ಕ್ ಫ್ಯಾಕ್ಟರ್ಸು ಇರೋದಿಲ್ಲ. ಸೊ ಇದಕ್ಕೆ ನಿಜವಾಗ್ಲೂ ಏನಕ್ಕೆ ಅಂತ ನಾವು ಕಾರಣ ಪತ್ತೆ ಮಾಡಬೇಕಾಗಿದೆ. ಒಂದು ನಮಗನ್ಸೋದು ಪೊಲ್ಯೂಷನ್ ಇರಬಹುದಾ. ಇವತ್ತು ಏರ್ ಪೊಲ್ಯೂಷನ್ ತುಂಬ ಜಾಸ್ತಿ ಆಗಿದೆ, ವಾಟರ್ ಕ್ವಾಲಿಟಿ ತುಂಬ ಹಾಳಾಗಿದೆ, ಮತ್ತು ಫುಡ್ ಅಡಲ್ಟ್ರೇಷನ್ನು, ಮತ್ತು ಪೆಸ್ಟಿಸೈಡ್ಸ್, ಓವರ್ ಯೂಸ್ ಆಫ್ ಪೆಸ್ಟಿಸೈಡ್ಸ್, ಅದರಿಂದ ನಮ್ಮ ತಿನ್ನೋ ಆಹಾರದಲ್ಲೇ ಪೆಸ್ಟಿಸೈಡ್ ಸೇರಿಕೊಂಡಿರಬಹುದು.
ಮತ್ತು ಸ್ಮೋಕಿಂಗ್ ತುಂಬ ಜಾಸ್ತಿ ಆಗಿದೆ ಯುವಜನತೆಯಲ್ಲಿ. ಅಥವಾ ಕೋವಿಡಿಂದ ಆಗ್ಬೋದಾ ಅಂತಲೂ ಒಂದು ಸಸ್ಪಿಷನ್ ಇದೆ. ಯಾಕೆ ಕೋವಿಡ್ ಅಥವಾ ಅದು ತಗೊಳ್ಳೋಂಥ ವ್ಯಾಕ್ಸಿನಿಂದ ಅದು ಲೇಟ್ ಪರಿಣಾಮ ಏನೋ ಆಗ್ತಾ ಇದೆಯಾ ಅಂತಲೂ ಒಂದು ಸಸ್ಪಿಷನ್ನು. ಇದ್ರ ಬಗ್ಗೆ ಡೆಫಿನೆಟ್ಟಾಗಿ ನಮಗೆ ಗೊತ್ತಿಲ್ಲ. ಇದರ ಬಗ್ಗೆ ಖಂಡಿತವಾಗಿ ಸ್ಟಡೀಸ್ ಆಗಬೇಕಾಗಿದೆ. ಪ್ರತಿನಿತ್ಯ ವ್ಯಾಯಾಮ ಮಾಡ್ತಾ ಇಲ್ಲ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿನಿತ್ಯ ಮೊಬೈಲಲ್ಲಿ ನೋಡ್ತಾ ಇರ್ತಾರೆ. ಸೊ ಇವೆಲ್ಲವನ್ನು ಬಿಟ್ಟು ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು, ಹೃದಯದ ಸಂಬಂಧಿಸಿದಂತಹ ಒಂದಷ್ಟು ಎಕ್ಸಸೈಸ್ಗಳನ್ನ ಮಾಡಬೇಕು. ಇದೆಲ್ಲವನ್ನು ಮಾಡೋ ಸಂದರ್ಭದಲ್ಲಿ ನಮ್ಮ ಹೃದಯ ಆರೋಗ್ಯವಾಗಿರುತ್ತೆ ಅನ್ನುವಂತಹ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋ, ರಿಪಬ್ಲಿಕ್ ಕನ್ನಡ, ಮೈಸೂರು. ಹಾಸನ ಜಿಲ್ಲೆಯಲ್ಲಿ ಒಂದೇ ತಿಂಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಈ ವಿಚಾರ ನಿಜಕ್ಕೂ ಕೂಡ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈಗಾಗಲೇ ಹೃದಯವನ್ನು ಚೆಕ್ ಮಾಡಿಸೋದಕ್ಕೂ ಕೂಡ ಆಸ್ಪತ್ರೆ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಏನು ರೋಗಿಗಳು ಮುಖ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಜಯದೇವ ಆಸ್ಪತ್ರೆ, ಮೈಸೂರಿನ ಜಯದೇವ ಆಸ್ಪತ್ರೆಗೂ ಕೂಡ ಸಾಕಷ್ಟು ಸಂಖ್ಯೆಯ ರೋಗಿಗಳು ಬರ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಜಯದೇವ ಆಸ್ಪತ್ರೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಸದಾಲ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಹಾಸನದ ವಿಚಾರ ಗೊತ್ತಿದೆ ಸರ್. ನಿಮಗೆ ಗೊತ್ತಿರೋ ಪ್ರಕಾರ ಯಾಕೆ ಈ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅಂತ ಹಾಸನದಲ್ಲಿ? ಹಾಸನ ಒಂದರಲ್ಲೇ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಇಡೀ ಎಂಟೈರ್ ಕರ್ನಾಟಕದಲ್ಲಿ ನಾವು ಸರಿಯಾಗಿ ನಾವು ತನಿಖೆ ಮಾಡಿದ್ರೆ ಎಲ್ಲ ಕಡೆನೂ ನಾವು ಇನ್ಸಿಡೆಂಟ್ ಜಾಸ್ತಿ ಆಗಿದೆ. ಇವನ್ ಮೈಸೂರಲ್ಲೂ ನಾವು ಹೃದಯ ರೋಗದ ಪ್ರಮಾಣ ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಬಟ್ ಯಾವುದೋ ಕಾರಣಕ್ಕೆ ಹಾಸನದಲ್ಲಾಗೋ ಡೆತ್ ಮಾತ್ರ ಹೈಲೈಟ್ ಆಗ್ತಾ ಇದೆ. ಈಗ ನಾವು ಓವರಾಲ್ ನೋಡಿದಾಗ ಈ ಯುವಜನತೆಯಲ್ಲಿ ನಾವು ಸ್ಟಡಿ ಮಾಡಿಕೊಂಡ್ರೆ, ಒಂದು ಹಿಂದಿನ ದಿನಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಯುವಕರಲ್ಲಿ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ತುಂಬ ಜಾಸ್ತಿ, ವ್ಯಾಯಾಮ ಇಲ್ಲದಿರೋಂತಹ ಜೀವನ ನಡೆಸ್ತಾ ಇದ್ದಾರೆ. ಅವರು ತುಂಬ ಜಂಕ್ ಫುಡ್ ಸೇವನೆ, ಶುಗರು, ಸಾಫ್ಟ್ ಡ್ರಿಂಕ್ಸ್ ಇದರ ಸೇವನೆ ತುಂಬ ಜಾಸ್ತಿ ಆಗಿದೆ ಅವರಲ್ಲಿ. ಮತ್ತು ಅವರು ತುಂಬ ಒತ್ತಡದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಸಾಕಷ್ಟು ನಿದ್ರೆ ಪ್ರಮಾಣ ಇಲ್ಲ. ಸೊ ಇದೆಲ್ಲನೂ ಸೇರಿಕೊಂಡು ಯುವಜನತೆಯಲ್ಲಿ ಶುಗರು, BP, ಕೊಲೆಸ್ಟ್ರಾಲ್ ಈ ಪ್ರಮಾಣ ಜಾಸ್ತಿ ಆಗಿದೆ, ಒಬಿಸಿಟಿ ಪ್ರಮಾಣ ಜಾಸ್ತಿ ಆಗಿದೆ. ಇದರಿಂದ ಹಾರ್ಟ್ ಕಾಯಿಲೆ ಭಾಳ ಸಣ್ಣ ವಯಸ್ಸಿಗೆ ಬರ್ತಾ ಇದೆ ಅಂತ ನನಗನ್ಸುತ್ತೆ. ಹಾಸನದ ಪ್ರಕರಣ ಗಮನಿಸಿದ್ರೆ ಡಾಕ್ಟರ್, 21 ಜನ, ಆಲ್ಮೋಸ್ಟ್ 21 ಜನ ಸತ್ತಿದ್ದಾರೆ. ಎಲ್ಲರೂ ಕೂಡ 20 to 40 ಈ ವಯಸ್ಸಿನ ಯುವತಿಯರು ಜೊತೆಗೆ ವಯೋವೃದ್ಧರು ಕೂಡ ಮೃತಪಟ್ಟಿದ್ದಾರೆ. ಇವೆಲ್ಲ ನೋಡ್ತಾರೆ ಏನನ್ಸುತ್ತೆ ಅಂತ? ಖಂಡಿತ. ಈಗ ಒಂದು ಮುಕ್ಕಾಲು ಭಾಗ ಜನರಲ್ಲಿ ಯಾವುದೋ ಒಂದು ಥರದ ರಿಸ್ಕ್ ಫ್ಯಾಕ್ಟರ್ ನಾವು ಕಂಡುಹಿಡಿಬೋದಂಥ ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಅವರು ಸ್ಮೋಕರ್ಸ್ ಆಗಿರ್ತಾರೆ, ಶುಗರ್ BP ಇರುತ್ತೆ, ಅಥವಾ ಅನುವಂಶಿಕತೆ ಇರುತ್ತೆ ಅವರಲ್ಲಿ. ಆದರೆ ಒಂದು ಕಾಲು ಭಾಗ ಜನರಲ್ಲಿ ನಾವು ನೋಡ್ತಾ ಇರೋಗೆ ಯಾವುದೇ ಥರದ ರಿಸ್ಕ್ ಫ್ಯಾಕ್ಟರ್ಸು ಇರೋದಿಲ್ಲ. ಸೊ ಇದಕ್ಕೆ ನಿಜವಾಗ್ಲೂ ಏನಕ್ಕೆ ಅಂತ ನಾವು ಕಾರಣ ಪತ್ತೆ ಮಾಡಬೇಕಾಗಿದೆ. ಒಂದು ನಮಗನ್ಸೋದು ಪೊಲ್ಯೂಷನ್ ಇರಬಹುದಾ. ಇವತ್ತು ಏರ್ ಪೊಲ್ಯೂಷನ್ ತುಂಬ ಜಾಸ್ತಿ ಆಗಿದೆ, ವಾಟರ್ ಕ್ವಾಲಿಟಿ ತುಂಬ ಹಾಳಾಗಿದೆ, ಮತ್ತು ಫುಡ್ ಅಡಲ್ಟ್ರೇಷನ್ನು, ಮತ್ತು ಪೆಸ್ಟಿಸೈಡ್ಸ್, ಓವರ್ ಯೂಸ್ ಆಫ್ ಪೆಸ್ಟಿಸೈಡ್ಸ್, ಅದರಿಂದ ನಮ್ಮ ತಿನ್ನೋ ಆಹಾರದಲ್ಲಿ ಆ ಪೆಸ್ಟಿಸೈಡ್ ಸೇರಿಕೊಂಡಿರಬಹುದು. ಮತ್ತು ಸ್ಮೋಕಿಂಗ್ ತುಂಬ ಜಾಸ್ತಿ ಆಗಿದೆ ಯುವಜನತೆಯಲ್ಲಿ. ಅಥವಾ ಕೋವಿಡಿಂದ ಆಗ್ಬೋದಾ ಅಂತಲೂ ಒಂದು ಸಸ್ಪಿಷನ್ ಇದೆ. ಯಾಕೆ ಕೋವಿಡ್ ಅಥವಾ ಅದು ತಗೊಳ್ಳೋಂಥ ವ್ಯಾಕ್ಸಿನಿಂದ ಅದು ಲೇಟ್ ಪರಿಣಾಮ ಏನೋ ಆಗ್ತಾ ಇದೆಯಾ ಅಂತಲೂ ಒಂದು ಸಸ್ಪಿಷನ್ನು. ಇದ್ರ ಬಗ್ಗೆ ಡೆಫಿನೆಟ್ಟಾಗಿ ನಮಗೆ ಗೊತ್ತಿಲ್ಲ. ಇದರ ಬಗ್ಗೆ ಖಂಡಿತವಾಗಿ ಸ್ಟಡೀಸ್ ಆಗಬೇಕಾಗಿದೆ. ಪ್ರತಿನಿತ್ಯ ವ್ಯಾಯಾಮ ಮಾಡ್ತಾ ಇಲ್ಲ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿನಿತ್ಯ ಮೊಬೈಲಲ್ಲಿ ನೋಡ್ತಾ ಇರ್ತಾರೆ. ಸೊ ಇವೆಲ್ಲವನ್ನು ಬಿಟ್ಟು ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು, ಹೃದಯದ ಸಂಬಂಧಿಸಿದಂತಹ ಒಂದಷ್ಟು ಎಕ್ಸಸೈಸ್ಗಳನ್ನ ಮಾಡಬೇಕು. ಇದೆಲ್ಲವನ್ನು ಮಾಡೋ ಸಂದರ್ಭದಲ್ಲಿ ನಮ್ಮ ಹೃದಯ ಆರೋಗ್ಯವಾಗಿರುತ್ತೆ ಅನ್ನುವಂತಹ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋ, ರಿಪಬ್ಲಿಕ್ ಕನ್ನಡ, ಮೈಸೂರು. ಹಾಸನ ಜಿಲ್ಲೆಯಲ್ಲಿ ಒಂದೇ ತಿಂಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಈ ವಿಚಾರ ನಿಜಕ್ಕೂ ಕೂಡ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈಗಾಗಲೇ ಹೃದಯವನ್ನು ಚೆಕ್ ಮಾಡಿಸೋದಕ್ಕೂ ಕೂಡ ಆಸ್ಪತ್ರೆ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಏನು ರೋಗಿಗಳು ಮುಖ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಜಯದೇವ ಆಸ್ಪತ್ರೆ, ಮೈಸೂರಿನ ಜಯದೇವ ಆಸ್ಪತ್ರೆಗೂ ಕೂಡ ಸಾಕಷ್ಟು ಸಂಖ್ಯೆಯ ರೋಗಿಗಳು ಬರ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಜಯದೇವ ಆಸ್ಪತ್ರೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಸದಾಲ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಹಾಸನದ ವಿಚಾರ ಗೊತ್ತಿದೆ ಸರ್. ನಿಮಗೆ ಗೊತ್ತಿರೋ ಪ್ರಕಾರ ಯಾಕೆ ಈ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅಂತ ಹಾಸನದಲ್ಲಿ? ಹಾಸನ ಒಂದರಲ್ಲೇ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಇಡೀ ಎಂಟೈರ್ ಕರ್ನಾಟಕದಲ್ಲಿ ನಾವು ಸರಿಯಾಗಿ ನಾವು ತನಿಖೆ ಮಾಡಿದ್ರೆ ಎಲ್ಲ ಕಡೆನೂ ನಾವು ಇನ್ಸಿಡೆಂಟ್ ಜಾಸ್ತಿ ಆಗಿದೆ. ಇವನ್ ಮೈಸೂರಲ್ಲೂ ನಾವು ಹೃದಯ ರೋಗದ ಪ್ರಮಾಣ ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಬಟ್ ಯಾವುದೋ ಕಾರಣಕ್ಕೆ ಹಾಸನದಲ್ಲಾಗೋ ಡೆತ್ ಮಾತ್ರ ಹೈಲೈಟ್ ಆಗ್ತಾ ಇದೆ. ಈಗ ನಾವು ಓವರಾಲ್ ನೋಡಿದಾಗ ಈ ಯುವಜನತೆಯಲ್ಲಿ ನಾವು ಸ್ಟಡಿ ಮಾಡಿಕೊಂಡ್ರೆ, ಒಂದು ಹಿಂದಿನ ದಿನಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಯುವಕರಲ್ಲಿ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ತುಂಬ ಜಾಸ್ತಿ, ವ್ಯಾಯಾಮ ಇಲ್ಲದಿರೋಂತಹ ಜೀವನ ನಡೆಸ್ತಾ ಇದ್ದಾರೆ. ಅವರು ತುಂಬ ಜಂಕ್ ಫುಡ್ ಸೇವನೆ, ಶುಗರು, ಸಾಫ್ಟ್ ಡ್ರಿಂಕ್ಸ್ ಇದರ ಸೇವನೆ ತುಂಬ ಜಾಸ್ತಿ ಆಗಿದೆ ಅವರಲ್ಲಿ. ಮತ್ತು ಅವರು ತುಂಬ ಒತ್ತಡದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಸಾಕಷ್ಟು ನಿದ್ರೆ ಪ್ರಮಾಣ ಇಲ್ಲ. ಸೊ ಇದೆಲ್ಲನೂ ಸೇರಿಕೊಂಡು ಯುವಜನತೆಯಲ್ಲಿ ಶುಗರು, BP, ಕೊಲೆಸ್ಟ್ರಾಲ್ ಈ ಪ್ರಮಾಣ ಜಾಸ್ತಿ ಆಗಿದೆ, ಒಬಿಸಿಟಿ ಪ್ರಮಾಣ ಜಾಸ್ತಿ ಆಗಿದೆ. ಇದರಿಂದ ಹಾರ್ಟ್ ಕಾಯಿಲೆ ಭಾಳ ಸಣ್ಣ ವಯಸ್ಸಿಗೆ ಬರ್ತಾ ಇದೆ ಅಂತ ನನಗನ್ಸುತ್ತೆ. ಹಾಸನದ ಪ್ರಕರಣ ಗಮನಿಸಿದ್ರೆ ಡಾಕ್ಟರ್, 21 ಜನ, ಆಲ್ಮೋಸ್ಟ್ 21 ಜನ ಸತ್ತಿದ್ದಾರೆ. ಎಲ್ಲರೂ ಕೂಡ 20 to 40 ಈ ವಯಸ್ಸಿನ ಯುವತಿಯರು ಜೊತೆಗೆ ವಯೋವೃದ್ಧರು ಕೂಡ ಮೃತಪಟ್ಟಿದ್ದಾರೆ. ಇವೆಲ್ಲ ನೋಡ್ತಾರೆ ಏನನ್ಸುತ್ತೆ ಅಂತ? ಖಂಡಿತ.
ಈಗ ಒಂದು ಮುಕ್ಕಾಲು ಭಾಗ ಜನರಲ್ಲಿ ಯಾವುದೋ ಒಂದು ಥರದ ರಿಸ್ಕ್ ಫ್ಯಾಕ್ಟರ್ ನಾವು ಕಂಡುಹಿಡಿಬೋದಂಥ ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಅವರು ಸ್ಮೋಕರ್ಸ್ ಆಗಿರ್ತಾರೆ, ಶುಗರ್ ಬಿ ಪಿ ಇರುತ್ತೆ, ಅಥವಾ ಅನುವಂಶಿಕತೆ ಇರುತ್ತೆ ಅವರಲ್ಲಿ. ಆದರೆ ಒಂದು ಕಾಲು ಭಾಗ ಜನರಲ್ಲಿ ನಾವು ನೋಡ್ತಾ ಇರೋಗೆ ಯಾವುದೇ ಥರದ ರಿಸ್ಕ್ ಫ್ಯಾಕ್ಟರ್ಸು ಇರೋದಿಲ್ಲ. ಸೊ ಇದಕ್ಕೆ ನಿಜವಾಗ್ಲೂ ಏನಕ್ಕೆ ಅಂತ ನಾವು ಕಾರಣ ಪತ್ತೆ ಮಾಡಬೇಕಾಗಿದೆ. ಒಂದು ನಮಗನ್ಸೋದು ಪೊಲ್ಯೂಷನ್ ಇರಬಹುದಾ. ಇವತ್ತು ಏರ್ ಪೊಲ್ಯೂಷನ್ ತುಂಬ ಜಾಸ್ತಿ ಆಗಿದೆ, ವಾಟರ್ ಕ್ವಾಲಿಟಿ ತುಂಬ ಹಾಳಾಗಿದೆ, ಮತ್ತು ಫುಡ್ ಅಡಲ್ಟ್ರೇಷನ್ನು, ಮತ್ತು ಪೆಸ್ಟಿಸೈಡ್ಸ್, ಓವರ್ ಯೂಸ್ ಆಫ್ ಪೆಸ್ಟಿಸೈಡ್ಸ್, ಅದರಿಂದ ನಮ್ಮ ತಿನ್ನೋ ಆಹಾರದಲ್ಲೇ ಪೆಸ್ಟಿಸೈಡ್ ಸೇರಿಕೊಂಡಿರಬಹುದು. ಮತ್ತು ಸ್ಮೋಕಿಂಗ್ ತುಂಬ ಜಾಸ್ತಿ ಆಗಿದೆ ಯುವಜನತೆಯಲ್ಲಿ. ಅಥವಾ ಕೋವಿಡಿಂದ ಆಗ್ಬೋದಾ ಅಂತಲೂ ಒಂದು ಸಸ್ಪಿಷನ್ ಇದೆ. ಯಾಕೆ ಕೋವಿಡ್ ಅಥವಾ ಅದು ತಗೊಳ್ಳೋಂಥ ವ್ಯಾಕ್ಸಿನಿಂದ ಅದು ಲೇಟ್ ಪರಿಣಾಮ ಏನೋ ಆಗ್ತಾಯಿದೆ ಅಂತಲೂ ಒಂದು ಸಸ್ಪಿಷನ್ನು. ಇದ್ರ ಬಗ್ಗೆ ಡೆಫಿನೆಟಾಗಿ ನಮಗೆ ಗೊತ್ತಿಲ್ಲ. ಇದರ ಬಗ್ಗೆ ಖಂಡಿತವಾಗಿ ಸ್ಟಡೀಸ್ ಆಗಬೇಕಾಗಿದೆ. ಪ್ರತಿನಿತ್ಯ ವ್ಯಾಯಾಮ ಮಾಡ್ತಾ ಇಲ್ಲ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿನಿತ್ಯ ಮೊಬೈಲಲ್ಲಿ ನೋಡ್ತಾ ಇರ್ತಾರೆ. ಸೊ ಇವೆಲ್ಲವನ್ನು ಬಿಟ್ಟು ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು, ಹೃದಯದ ಸಂಬಂಧಿಸಿದಂತಹ ಒಂದಷ್ಟು ಎಕ್ಸಸೈಸ್ಗಳನ್ನ ಮಾಡಬೇಕು. ಇದೆಲ್ಲವನ್ನು ಮಾಡೋ ಸಂದರ್ಭದಲ್ಲಿ ನಮ್ಮ ಹೃದಯ ಆರೋಗ್ಯವಾಗಿರುತ್ತೆ ಅನ್ನುವಂತಹ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋ, ರಿಪಬ್ಲಿಕ್ ಕನ್ನಡ, ಮೈಸೂರು.